करावली न्यूज नेटवर्क के स्वागत। नाजरीन आदाब, करावली न्यूज नेटवर्क की जानिब से फिर एक बार आपका इस्तकबाल है। इस वक्त की ब्रेकिंग न्यूज में हम आपको दिखाने जा रहे हैं बीजेपी की तरफ से जबरदस्त एहतिजाज। रियासत कर्नाटक की कांग्रेस हुकूमत की जानिब से पेट्रोल और डीजल की कीमतों में इजाफे की वजह से आज बीजेपी के कारकुनों ने एक जबरदस्त एहतिजाज किया, जिसकी सरपरस्ती एक्स एमएलए सुनील नाइक ने की। यह जुलूस आईबी से होता हुआ शमशुद्दीन सर्कल में आकर धरने की शक्ल अख्तियार किया, जिसकी वजह से पूरा ट्रैफिक सिस्टम जाम रहा। सवारियों को आने जाने के लिए दिक्कत भी हुई। ये पहली दफा हुआ कि किसी रियासती हुकूमत ने पेट्रोल और डीजल की कीमतों में इजाफा किया हुआ। हर बार कीमतों में इजाफा सेंट्रल गवर्नमेंट की तरफ से होता था। अब की बार तो कुछ अलग ही नजर आ रहा है। देखिए हमारी पूरी रिपोर्ट वीडियो की शक्ल में। वीडियो देखने के बाद हमें अपनी राय कमेंट्स बॉक्स में देना न भूलें। आइंदा एक और नई वीडियो के साथ हाजिर होंगे, तब तक के लिए आदाब। ಭಾರತೀಯ ಜನತಾ ಪಾರ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಎಲ್ಲರೂ ಜೊತೆ ಸಹಕಾರದೊಂದಿಗೆ ಇವತ್ತು ಹೋರಾಟವನ್ನ ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದೆ। ಯಾಕಂದ್ರೆ ಇತಿಹಾಸ ಕಾಣದೇ ಇರತಕ್ಕಂತ ಯಾವತ್ತು ಯಾವ ಸರ್ಕಾರನು ಇವತ್ತು ಜಾಸ್ತಿ ಮಾಡದೇ ಇರತಕ್ಕಂತ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್, ಕೇವಲ ಪೆಟ್ರೋಲ್ ಡೀಸೆಲ್ ಅಲ್ಲ, ಇವತ್ತು ವಾಣಿಜ್ಯ ತೆರಿಗೆ ಆಗಿರ್ಬೋದು, ಇವತ್ತು ಸಾಮಾನ್ಯರಿಗೆ ಸಿಗ್ತಕ್ಕಂತ ಬಾಂಡ್ ಪೇಪರ್ 100 ರೂಪಾಯಿದಿಂದ ಇವತ್ತು 500 ರೂಪಾಯಿಗೆ ಮಾಡುವಂತ ಕೆಲಸ ಇವತ್ತು ಈ ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಮಾಡುವಂತ ಕೆಲಸ ಮಾಡಿದೆ। ಇವತ್ತು ಕೇವಲ ಅದೊಂದಲ್ಲ, ಅಬಕಾರಿ ಶುಲ್ಕ ಆಗಿರ್ಬೋದು, ಇವತ್ತು ಬಾಂಡ್ ಪೇಪರ್ ಇವತ್ತು 100 ರೂಪಾಯಿ ಸಿಗ್ತಕ್ಕಂಥ ಬಾಂಡ್ ಪೇಪರ್ ಇವತ್ತು 500 ರೂಪಾಯಿ ಮಾಡಿರ್ತಕ್ಕಂಥದ್ದು। ಅದ್ರ ಜೊತೆ ಇವತ್ತು ಸಬ್ರೆಸ್ಟ್ ಮಾರ್ಗಸೂಚಿ ಇವತ್ತು 1ಕ್ಕೆ 3 ಪಟ್ಟು ಮಾಡುವಂತ ಕೆಲಸ ಮಾಡಿದ್ದಾರೆ। ಸಾಮಾನ್ಯರಿಗೆ ಸಿಕ್ಕುವಂತ ಕರೆಂಟ್ ಟಿಸಿ ಎಲ್ಲಾ ಸರ್ಕಾರ ಯಾವ ಸರ್ಕಾರ ಬಂದ್ರು ಕೇವಲ 10,000 ರೂಪಾಯಿ ಇಂದ ಟಿಸಿ ಸಿಗುವಂತ ಕೆಲಸ ಬಡ ರೈತರಿಗೆ ಮಾಡ್ತಾ ಇತ್ತು। ಇವತ್ತು ಬಡ ರೈತರಿಗೆ 3 ಲಕ್ಷದಿಂದ 6 ಲಕ್ಷ ತುಂಬುವಂತ ಕೆಲಸ ಇವತ್ತು ಭ್ರಷ್ಟ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಕೇವಲ ಒಂದೆರಡು ಉದಾಹರಣೆ ಅಲ್ಲ। ಇವತ್ತು ಎಲ್ಲಾ ಭಾಗದಲ್ಲಿ ಇವತ್ತು ಬೆಲೆ ಏರಿಕೆಯನ್ನ ಮಾಡುವಂತ ಕೆಲಸ ಮಾಡಿದ್ದಾರೆ। ಈ ಸರ್ಕಾರ ಯಾವ ದಿವಸ ಬಂತು ಇವತ್ತು ಆ ದಿವಸದಿಂದ ಎಲ್ಲಾ ತಿನಿಸುಗಳ ಮೇಲೆ ಎಲ್ಲಾ ಇಲಾಖೆಗಳ ಮೇಲೆ ಒತ್ತಡ ಏರಿ ಇವತ್ತು ಅದನ್ನ ಜಾಸ್ತಿ ಮಾಡುವಂತ ಕೆಲಸ ಇವತ್ತು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ। ಇವತ್ತು ಹಣ ಇವತ್ತು ದೋಚುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ। ಇದನ್ನ ನಿಲ್ಲಿಸಬೇಕು। ಇದನ್ನ ಯಾವ ದಿವಸ ನಿಲ್ಲಿಸೋ ತನಕ, ಅದರಲ್ಲೂ ವಿಶೇಷವಾಗಿ ತೈಲ ಬೆಲೆ, ಪೆಟ್ರೋಲ್ ಡೀಸೆಲ್ ಅನ್ನ ಇವತ್ತು ಏರಿಸುವಂತ ಕೆಲಸ ಕೊನೆಯಲ್ಲಿ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ। ಈ ಕಾಂಗ್ರೆಸ್ ಸರ್ಕಾರವನ್ನ ತೊಲಗುವ ತನಕ ನಾವು ಹೋರಾಟ ಮಾಡ್ತೇವೆ। ಸಾಮಾನ್ಯ ಜನರಿಗೆ ಇವತ್ತು ಯಾವ ರೀತಿ ಕಷ್ಟ ಅನುಭವಿಸ್ತಾರೆ ಅಂತಕ್ಕಂಥ ತಮಗೆ ಗೊತ್ತಿದೆ। ಇವತ್ತು ಬೆಳೆ ಇಲ್ಲ, ಜನರು ತುಂಬಾ ಸಂಕಷ್ಟದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಮಳೆ ಆಗ್ತಾ ಇದೆ। ಆ ಸಂದರ್ಭದಲ್ಲಿ ಇವತ್ತು ಈ ಭ್ರಷ್ಟ ಸರ್ಕಾರ ಬೆಲೆ ಏರಿಕೆ ಮಾಡುವಂತ ಕೆಲಸ ಮಾಡಿದೆ। ಇವತ್ತು ರಾಜ್ಯದಾದ್ಯಂತ ಈ ಏನು ತೈಲ ಬೆಲೆ ಇಳಿಸೋ ತನಕ ನಾವು ಹೋರಾಟ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಇವತ್ತು ಹೇಳಿಕ್ ಬಯಸ್ತಾ ಇದ್ದೇನೆ। ನಾನು ಮುಂದಿನ ದಿವಸದಲ್ಲಿ ಎಲ್ಲರೂ ಇದು ಕೈ ಜೋಡಿಸ್ಬೇಕು। ಕೇವಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಜೊತೆ ಎಲ್ಲ ಗ್ರಾಹಕರಿಗೆ ಇದು ಅನಿವಾರ್ಯವಾಗಿರ್ತಕ್ಕಂಥದ್ದು। ಇದಕ್ಕೆಲ್ಲರೂ ಕೈ ಜೋಡಿಸ್ಬೇಕು। ಈ ಭ್ರಷ್ಟ ಸರ್ಕಾರವನ್ನ ತೆಗಿಲಿಕ್ಕೆ ನಾವೆಲ್ಲರೂ ಪಣ ತೊಟ್ಟು ಈ ತೈಲ ಬೆಲೆಯನ್ನ ಕಮ್ಮಿ ಮಾಡೋದರಿಗೆ, ಈ ತೈಲ ಬೆಲೆ ಏನು ಮೊದಲಿಗಿತ್ತು ಆ ರೇಟ್ ಮಾಡೋ ತನಕ ನಮ್ಮ ಹೋರಾಟ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ। ಈ ರಾಜ್ಯ ಸರ್ಕಾರ ಸಿದ್ದರಾಮಯ್ಯ ಮತ್ತು ಡಿ.ಕೆ.ಶಿ ಅವರ ನೇತೃತ್ವದಲ್ಲಿ 1 ವರ್ಷ 2 ತಿಂಗಳಿಂದ ಈ ಸರ್ಕಾರ ದಿನನಿತ್ಯ ಒಂದಲ್ಲ ಒಂದು ಭ್ರಷ್ಟ ವ್ಯವಹಾರಗಳು ಮಾಡ್ತಾ ಇದೆ। ಉದಾಹರಣೆಗೆ ವಾಲ್ಮೀಕಿ ನಿಗಮದಿಂದ 189 ಕೋಟಿ ರೂಪಾಯಿಯನ್ನು ಈಗಾಗಲೇ ವರ್ಗಾಯಿಸಿ CBI ತನಿಖೆಗೆ ಒಳಗೊಂಡಿದೆ। ಅದರ ನೈತಿಕತೆ ಹೊತ್ತು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇರೋಕ್ಕೆ ಯೋಗ್ಯರೇ ಅಲ್ಲ ಸಿದ್ದರಾಮಯ್ಯನವರು। ಹಾಗಾಗಿ ಮತ್ತೆ SC/ST ನಿಗಮದ 12,000 ಕೋಟಿ ರೂಪಾಯಿಯನ್ನು ಅವ್ಯವಹಾರ ಮಾಡಿದ್ದಾರೆ। ಹಾಗೆ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿದಂಥ ರಾಜ್ಯ ಸರ್ಕಾರ
ಈಗ ತಾನೇ ಮೊನ್ನೆ ಅಷ್ಟೇ ತೈಲ ಬೆಲೆ ಮೇಲೆ ಇರುವ ಸುಂಕಕ್ಕಿಂತ ಹೆಚ್ಚು 3.5 ರೂಪಾಯಿಯನ್ನು ಹೆಚ್ಚುವರಿ ಮಾಡಿದೆ. ಆ 3.5 ಡೀಸೆಲ್ ಮತ್ತು ಪೆಟ್ರೋಲ್ಗೆ ಏರಿಸಿದಿಂದ ಎಲ್ಲ ದಿವಸದ ದಿನಸಿಗಳು ಬೆಲೆ ಏರಿಕೆ ಗಗನಕ್ಕೆ ಏರ್ತಾ ಇದೆ. ರಾಜ್ಯದ ಜನತೆಗಳು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ. ಹಾಗಾಗಿ ಈ ರಾಜ್ಯ ಸರ್ಕಾರ ಯಾವುದೇ ನೈತಿಕತೆ ಇಲ್ಲ ಕೂಡಲಿಕ್ಕೆ. ಹಾಗಾಗಿ ತಕ್ಷಣ ರಾಜೀನಾಮೆ ಕೊಟ್ಟು ಇನ್ನೊಬ್ಬರಿಗೆ ನೀವು ಅವಕಾಶ ಮಾಡಿಕೊಡ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಉಪಮುಖ್ಯಮಂತ್ರಿಗಳು ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ತೊಡಗಿಸ್ಕೊಂಡಿದೆ. ನನಗೊಂದು ಅನಿಸ್ತಾ ಇದೆ, ಮುಂದೆ ಬರುವ 2025ರಲ್ಲಿ 5 ರಾಜ್ಯದ ಪಂಚರಾಜ್ಯದ ಚುನಾವಣೆ ಇದೆ. ಈಗಾಗಲೇ ಹಣವನ್ನು ಸಂಗ್ರಹ ಮಾಡಲಿಕ್ಕೆ ಕರ್ನಾಟಕವನ್ನು ATM ಆಗಿ ಬಳಸ್ಕೊಳ್ತಾ ಇದೆ. ಹಾಗಾಗಿ ತಕ್ಷಣ ರಾಜ್ಯಪಾಲರು ಈ ಸರ್ಕಾರವನ್ನು ವಜಾ ಮಾಡಬೇಕು. ಇಡೀ ರಾಜ್ಯಾದ್ಯಂತ ನಾವು ಇವತ್ತು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ರಸ್ತೆ ರೋಕೋವನ್ನು ಮಾಡ್ತಾ ಇದೆ. ಹಾಗಾಗಿ ಮುಂದೊಂದು ದಿವಸ ರಾಜ್ಯಾಧ್ಯಕ್ಷರ ಮೇರೆಗೆ ಮುಂದೊಂದು ದಿವಸ ಯಾವ ಹೋರಾಟಕ್ಕೆ ಸೂಚನೆ ಕೊಡ್ತದೆ ಆ ಹೋರಾಟಕ್ಕೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಲ್ಲದೆ ಎಲ್ಲ ರಿಕ್ಷಾ ಚಾಲಕ ಮಾಲಕರ ಸಂಘದವರು ಹಾಗೂ ಟ್ಯಾಕ್ಸಿ ಮಾಲಕರ ಸಂಘದವರು ಇದಕ್ಕೆ ಕೈ ಜೋಡಿಸಬೇಕಂತ ಕೇಳ್ಕೊಳ್ತಾ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲ ನೋಂದಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೇನೆ. ಹೇಳಿದ್ರೆ ಅಂಧ ಭಿಕ್ಷುಕರ ತಟ್ಟೆಗೆ ಹಾಕದಂತ 50 ಪೈಸೆ ಹಣನ ಹಾಕಿ 50 ರೂಪಾಯಿಯನ್ನ ಎತ್ಕೊಳ್ಳುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅಂದ್ರೆ ಅಷ್ಟು ನೀಚ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಇಳಿದಿದೆ. ಇವತ್ತು ಯಾವುದೋ ಒಂದು ಭಾಗ್ಯದ ಹೆಸರು ಕೊಟ್ಟುಬಿಟ್ಟು ಮೇಲಿಂದಾಗಿ ಈಗ ಸ್ಟ್ಯಾಂಪ್ ಪೇಪರ್ ಇರ್ಬೋದು, ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ 4,000 ರೂಪಾಯಿ ಕೃಷಿ ಸಮ್ಮಾನ ಯೋಜನೆಯಲ್ಲಿ ಕೊಡ್ತಾ ಇದ್ರು, ಅದನ್ನ ಕಿತ್ಕೊಂಡು ಈ ಕಡೆ ಕೊಡುವಂಥದ್ದು. ಅದೇ ರೀತಿ ಮದ್ಯದ ಬೆಲೆ ಇರ್ಬೋದು, ಅದೇ ರೀತಿ ಬೇರೆ ಬೇರೆ ತೆರಿಗೆಗಳಲ್ಲಿ ಹೆಚ್ಚು ಮಾಡಿ ಈ ರೀತಿ ಅಂದ್ರೆ 50 ಪೈಸೆಯನ್ನೇ ಹಾಕಿ ಅದೇ ಅವ್ರ ತಟ್ಟೆಯಿಂದ 50 ರೂಪಾಯಿಯನ್ನು ಕಿತ್ಕೊಳ್ಳುವಂಥದ್ದು. ಇಂಥ ಒಂದು ನೀಚ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಇಳಿದಿದೆ. ನಿಜವಾಗ್ಲೂ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು, ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇವೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದು. ಮುಂದಿನ ದಿನಗಳಲ್ಲಿ ಆದರೂ ತಾವು ಎಚ್ಚೆತ್ತುಕೊಂಡು ಇಂಥ ನೀಚ ಸರ್ಕಾರವನ್ನು ಇನ್ನೆಂದು ಕರ್ನಾಟಕದಲ್ಲಿ ಮುಂದೆಂದು ಈ ಕಾಂಗ್ರೆಸ್ ಸರ್ಕಾರ ಬರಬಾರ್ದು. ಆ ರೀತಿಯಲ್ಲಿ ಅವರಿಗೆ ಬುದ್ಧಿಯನ್ನು ಕಲಿಸಬೇಕು ಮುಂದಿನ ದಿನಗಳಲ್ಲಿ. ಹಾಗೂ ಈ ರೀತಿ ನಾವೇನು ಇವತ್ತು ನೋವನ್ನು ಅನುಭವಿಸ್ತಾ ಇದ್ದೇವೆ, ಇದು ಇನ್ನೂ ನಾವು ಈ ಸರ್ಕಾರವನ್ನು ಮುಂದುವರಿಲಿಕ್ಕೆ ಬಿಟ್ಟರೆ ಇನ್ನೂ ಹೀನಾಯವಾದ ಜೀವನವನ್ನು ನಮ್ಮ ಅಮಾಯಕ ಜನರು ಬಡವರು ಅನುಭವಿಸಬೇಕಾಗ್ತದೆ. ಆ ಕಾರಣದಿಂದ ನಾವಿವತ್ತು ಪಕ್ಷದಿಂದ ದಂಗೆ ಎದ್ದಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಜನಗಳ ದಂಗೆ ಇರುವಂಥ ಸಮಯ ಬಂದರೂ ಬೇರೆ ಇಲ್ಲ, ಆ ರೀತಿ ಒಂದು ನಡೀತಾ ಇದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ನೇರ ಎಚ್ಚರಿಕೆಯನ್ನು ಕಾಂಗ್ರೆಸ್ನವರಿಗೆ ಕೊಡ್ತಾ ಇದ್ದೇವೆ. ಒಂದೇ ನಿಮಗೆ ಅಧಿಕಾರ ಸುಗಮವಾಗಿ ನಡೆಸಲಿಕ್ಕೆ ಆದರೆ ನಡೆಸಿ, ಇಲ್ಲ ಅಂದರೆ ಅದನ್ನು ಬಿಟ್ಟು ಹೊರಗೋಗಿ. ನಾವು ನಿಮ್ಗಿಂತ ಚೆನ್ನಾಗಿ ಅಧಿಕಾರ ನಡೆಸಲಿಕ್ಕೆ ಬಿಜೆಪಿ ಗೊತ್ತಿದೆ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಒಂದು ಏನು ತೆರಿಗೆಯನ್ನು ಏರಿಸಿದ್ದಾರೆ ಅದನ್ನು ಕಡಿಮೆ ಮಾಡಿ ಮೊದಲಾಗಿತ್ತು ಆ ರೀತಿಯಲ್ಲಿ ನಾವು ಉತ್ತಮವಾದ ಸರ್ಕಾರವನ್ನು ನೀಡಲಿಕ್ಕೆ ಬಿಜೆಪಿ ಬದ್ಧವಾಗಿದೆ. ದಯವಿಟ್ಟು ನೀವು ಈ ಒಂದು ಸ್ಥಾನದಿಂದ ತೊಲಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮ್ಗೆಲ್ಲರಿಗೂ ಗೊತ್ತಿದೆ, ನಾವು ಇವತ್ತು ಏನು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ ಬೆಲೆ ಏರಿಕೆಯನ್ನು ಖಂಡಿಸಿ. ಕಳೆದ 1 ವರ್ಷದಿಂದ ಕಾಂಗ್ರೆಸ್ ಸರ್ಕಾರ ಯಾವ ರೀತಿಯಲ್ಲಿ ನಡ್ಕೊಳ್ತಾ ಇದೆ, ಜನಸಾಮಾನ್ಯರಿಗಾಗಲಿ ಪ್ರತಿಯೊಬ್ಬರಿಗೂ ಕೂಡ ಕಿರುಕುಳವನ್ನು ಕೊಡ್ತಾ ಇದೆ. ಭಾಗ್ಯದ ಹೆಸರಿನಲ್ಲಿ ಒಂದು ಕೈಯಲ್ಲಿ ಕೊಟ್ಕೊಂಡು ಮತ್ತೊಂದು ಕೈಯಲ್ಲಿ ಕಿತ್ಕೊಳ್ತಾ ಇದೆ. ಅಬಕಾರಿ ಸುಂಕ ಇರ್ಬೋದು, ಈಗ ಡೀಸೆಲ್ ಪೆಟ್ರೋಲ್ ದರದಲ್ಲಿ ಸೆಸ್ಸನ್ನು ಏರಿಸಿರ್ಬೋದು, ಪ್ರತಿಯೊಂದು ಬೇಳೆ ಕಾಳುಗಳ ಪ್ರತಿಯೊಂದನ್ನ ದರವನ್ನು ಏರಿಸ್ತಾ ಅದರಲ್ಲಿ ಉದ್ದಟತನವನ್ನು ತೋರಿಸ್ತಾ ಕರಪ್ಷನನ್ನು ಮಾಡ್ತಾ ATM ಸರ್ಕಾರವನ್ನಾಗಿ ಮಾಡಿಕೊಂಡು ಪ್ರತಿ ಹಂತದಲ್ಲೂ ಲೂಟಿಯನ್ನು ಮಾಡ್ತಾ ಇದೆ. ಪ್ರತಿಯೊಬ್ಬರಿಗೂ ಮಾನಸಿಕವಾಗಿ ಅಧಿಕಾರಿಗಳಿಗಿರ್ಬೋದು ಜನಸಾಮಾನ್ಯರಿಗಿರ್ಬೋದು ಕಿರುಕುಳವನ್ನು ಕೊಡ್ತಾ ಇರುವಂಥ ಈ ಭ್ರಷ್ಟ ಸರ್ಕಾರವನ್ನು ತೊಲಗಿಸುವಂತಹ ನಿಟ್ಟಿನಲ್ಲಿ ನಮ್ಮ BJPಯ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರನವರು ಕರೆಯನ್ನು ನೀಡಿರುತ್ತಾರೆ. ಆ ಕರೆಯ ಮೇರೆಗೆ ಪ್ರತಿ ಮಂಡಲದಲ್ಲಿಯೂ ಕೂಡ ಇವತ್ತು ನಾವು BJPಯವರು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಎಲ್ಲ ವಾಹನದ ಚಾಲಕ ಮಾಲಕರ ಸಂಘದವರು ಕೂಡ ನಮ್ಮೊಂದಿಗೆ ಕೈ ಜೋಡಿಸಿದ್ದಾರೆ. ಈ ಪ್ರತಿಭಟನೆಯ ಮೂಲಕ ನಾವು ರಾಜ್ಯ ಸರ್ಕಾರಕ್ಕೆ ಅತಿ ಗಂಭೀರವಾದ ಸೂಚನೆಯನ್ನು ನೀಡ್ತಾ ಇದ್ದೇವೆ. ಈ ಕೂಡಲೇ ಯಾವ ದರಗಳನ್ನು ನೀವು ಏರಿಸಿದ್ರಿ, ಸುಂಕಗಳನ್ನ ಏರಿಸಿದ್ರಿ, ದಯವಿಟ್ಟು ಅದನ್ನು ಕಡಿತಗೊಳಿಸಬೇಕು. ಇಲ್ಲ ಅಂದರೆ ಮುಂದಿನ ದಿನದಲ್ಲಿ ಇದಕ್ಕಿಂತ ಗಂಭೀರವಾದಂಥ ಸತ್ಯಾಗ್ರಹವನ್ನು ನಾವು ಮಾಡಲಿಕ್ಕಿದ್ದೇವೆ ಅಂತ ಹೇಳ್ತಾ ಕಾಂಗ್ರೆಸ್ ಸರ್ಕಾರವನ್ನು ತೊಲಗಿಸುವತ್ತ ನಮ್ಮ ನಡೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಅಗ್ಲೇಜ್ಮೆಂಟ್ ತಗೊಳ್ಳಿ ನೀವು ಅಲ್ಲಿ ಆಫೀಸ್ ತಗೊಳ್ಳಿ. ಇದನ್ನು ರಾಜ್ಯಪಾಲರಿಗೆ ಕಳಿಸ್ಕೊಡ್ಬೇಕು ಮೇಡಮ್. ಸರಿ. ಬೋಲೋ ಭಾರತ್ ಮಾತಾ ಬೇಡ ಓದಲ್ಲ ಬೇಡ ಬನ್ನಿ. ಅವ್ರು ಇದ್ದಂಗೆ ಓದಿ ಹೇಳ್ಬೇಕಿತ್ತು. ಸರಿ ಬಿಡಿ.